ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತಿ ರಾಮಾನುಜಾಯ ನಮಃ. ಲೋಕಾಭಿರಾಮಂ ಋಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ಇಂದಿನಿಂದ ಶುಭೋದಯ ರಾಮೋದಯವಾಗಿದೆ. ಪ್ರಭು ರಾಮಚಂದ್ರನ ಕಥೆಯನ್ನು ಕೇಳಿದ್ರೆ ನಮ್ಮೆಲ್ಲರ ಜೀವನ ಪಾವನ ಆಗತ್ತೆ. ತ್ರೇತಾಯುಗದಲ್ಲಿ ಅವತರಿಸಿದಂತಹ ಪ್ರಭು ರಾಮಚಂದ್ರ ಧರ್ಮದ ಸಂಕೇತ. ಹೆಜ್ಜೆ ಹೆಜ್ಜೆಗೂ ಧರ್ಮವನ್ನು ಪರಿಪಾಲಿಸಿದಂತಹ ಪ್ರಭು ಶ್ರೀರಾಮ. ಅದಕ್ಕೆ ಮಾರೀಚ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾನೆ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಕವಿ ಕೋಗಿಲೆ ವಾಲ್ಮೀಕಿ ಹಾಡಿದಂತಹ ಅಮರ ಕಾವ್ಯ ಶ್ರೀಮದ್ ರಾಮಾಯಣ. 24,000 ಶ್ಲೋಕಗಳಿಂದ ಕೂಡಿರುವಂತಹ ಈ ರಾಮಚರಿತ್ರೆ ಇದೆಯಲ್ಲ, ಅದು ಜನಮಾನಸದಲ್ಲಿ ಅತ್ಯಂತ ಗಾಢವಾದಂತಹ ಪ್ರಭಾವವನ್ನು ಬೀರಿಬಿಟ್ಟಿದೆ. ಅಂತಹ ಪ್ರಭು ರಾಮಚಂದ್ರನ ಚರಿತ್ರೆಯನ್ನು ನಾವು ಕೇಳಿದ್ರೆ ಆನಂದ ಆಗೋದು, ಆನಂದ ಬಾಷ್ಪ ಬರೋದು ಒಂದು ಕಡೆ ಆದರೆ, ನಾನು ನಿನ್ನೆ ಹೇಳಿದಂತೆ ಪ್ರಭು ರಾಮಚಂದ್ರನೇ ಸ್ವತಃ ತನ್ನ ಕಥೆಯನ್ನು ಕೇಳಿ ಆನಂದಪಟ್ಟ, ಆನಂದ ಬಾಷ್ಪ ಸುರಿಸಿದ. ಲವಕುಶರು ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆಯಲ್ಲಿ ರಾಮನ ಅರಮನೆಗೆ ಬರ್ತಾರೆ. ರಾಮಾಯಣವನ್ನು ಮೊಟ್ಟ ಮೊದಲಿಗೆ ಹಾಡ್ತಾರೆ ಸಂಗೀತ ರೂಪವಾಗಿ. ರಾಮಾಯಣ ಅರಂಗೇಟ್ರಂ ಆಗಿದ್ದು ಪ್ರಭು ರಾಮಚಂದ್ರನ ಸನ್ನಿಧಾನದಲ್ಲಿ, ಅರಮನೆಯಲ್ಲಿ ಹಾಡ್ತಾ ಇರ್ತಾರೆ. ಅಯೋಧ್ಯ ವಾಸಿಗಳೆಲ್ಲ ಕುಳಿತು ಕೇಳ್ತಾ ಇರ್ತಾರೆ. ವಸಿಷ್ಠಾದಿ ಮಹರ್ಷಿಗಳೆಲ್ಲ ಕುಳಿತು ಕೇಳ್ತಾ ಇದ್ದಾರೆ. ಪ್ರಭು ರಾಮಚಂದ್ರ ಮೇಲ್ಗಡೆ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ. ರಾಮಾಯಣ ಶುರು ಆಗುತ್ತೆ. ಕೇಳ್ತಾ 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 ಎಲ್ಲರೂ ತನ್ಮಯರಾಗಿ ಆ ರಾಮಕಥೆಯನ್ನು ಕೇಳ್ತಾ ಇರ್ತಾರೆ. ಪ್ರಭು ರಾಮಚಂದ್ರ ತನ್ನ ಆಸನದಿಂದ, ತನ್ನ ಸಿಂಹಾಸನದಿಂದ ಕೆಳಗಿಳಿತಾನೆ. ಮುಂದೆ ಮುಂದೆ ಬರ್ತಾನೆ. ಮುಂದೆ ಬಂದು ಎಲ್ಲರ ಮಧ್ಯೆ ಕುಳಿತುಕೊಂಡ್ಬಿಡ್ತಾನೆ. ವಸಿಷ್ಠರಿಗೆ ಆಶ್ಚರ್ಯ ಆಗುತ್ತೆ. ಇದೇನು ಪ್ರಭು ರಾಮಚಂದ್ರ ಇಲ್ಲಿ ಬಂದು ನಮ್ಮ ಪಕ್ಕದಲ್ಲಿ ಕುಳಿತಿದ್ದಾನೆ ಅಂತ. ಅಯೋಧ್ಯಾವಾಸಿಗಳಿಗೆಲ್ಲ ಆಶ್ಚರ್ಯ ಆಗಿಬಿಡುತ್ತೆ. ವಸಿಷ್ಠ ಮಹರ್ಷಿಗಳು ಪ್ರಭು ರಾಮಚಂದ್ರನನ್ನು ಕೇಳ್ತಾರೆ, ಇದೇನು ಆಶ್ಚರ್ಯ ರಾಮ, ನಿನ್ನ ಕಣ್ಣುಗಳಿಂದ ಈ ರೀತಿ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿತಾ ಇದೆಯಲ್ಲ, ಏನು ಕಾರಣ ಅಂತ ಕೇಳಿದಾಗ ಪ್ರಭು ಹೇಳ್ತಾನೆ, ಮಹರ್ಷಿಗಳೇ, ನನಗೆ ಆನಂದ ಬಾಷ್ಪ ಯಾಕೆ ಬರ್ತಾ ಇದೆ, ಯಾಕೆ ಬೇಸರ ಆಗ್ತಾ ಇದೆ ಅಂದರೆ, ಜಗನ್ಮಾತೆಯಾದಂತಹ ಸೀತೆ ಎಷ್ಟು ನನಗೋಸ್ಕರ ಕಷ್ಟಪಟ್ಟಳು. 10 ತಿಂಗಳ ಕಾಲ ರಾಕ್ಷಸರ ಮಧ್ಯೆ ಇದ್ದುಕೊಂಡು ಸದಾ ನನ್ನ ಚಿಂತನೆ ಮಾಡ್ತಾ ಅದೆಷ್ಟು ಕಷ್ಟಪಟ್ಟಳು, ಅದನ್ನು ನಾನು ನೆನಪು ಮಾಡ್ಕೊಳ್ತೀನಿ. ಆವಾಗ ನನಗೆ ಈ ರೀತಿ ಆನಂದ ಬಾಷ್ಪ ಬರ್ತಾ ಇದೆ. ಅವಳ ಕಷ್ಟ ನೋಡಿ ನನಗೆ ಅಳು ಬರ್ತಾ ಇದೆ ಅಂತ ಪ್ರಭು ರಾಮಚಂದ್ರ ಹೇಳ್ತಾನೆ. ಹಾಗೆ ಮೊಟ್ಟ ಮೊದಲಿಗೆ ಶ್ರೀಮದ್ ರಾಮಾಯಣ ಅರಂಗೇಟ್ರಂ ಆಗಿದ್ದು ಅಯೋಧ್ಯೆಯ ಶ್ರೀರಾಮನ ಸನ್ನಿಧಾನದಲ್ಲಿ. ಇದು ರಾಮಾಯಣ ಮೇಲ್ನೋಟಕ್ಕೆ ಒಂದು ರಾಮ ಸೀತೆಯರ ಕಥೆಯಾಗಿ ಕಾಣುತ್ತೆ. ಅದ್ಭುತವಾದಂತಹ ಪಾತ್ರಗಳೆಲ್ಲ ಇದರಲ್ಲಿ ಆಗಿದೆ. ವಾಲ್ಮೀಕಿ ಮಹರ್ಷಿ ಪ್ರತ್ಯಕ್ಷವಾಗಿ ಆ ರಾಮ ನಡೆದಾಡಿದ್ದನ್ನು, ಓಡಾಡಿದ್ದನ್ನು, ಕುಳಿತಿದ್ದನ್ನು, ಮಾತಾಡಿದ್ದನ್ನು ಎಲ್ಲದನ್ನ ದರ್ಶನ ಆಗುವಂತೆ ಅವನಿಗೆ ಬ್ರಹ್ಮ ಆಶೀರ್ವಾದ ಮಾಡಿದ್ರು. ಕೇವಲ ಕಥೆ ಮಾತ್ರ ಇಲ್ಲ, ಇದರಲ್ಲಿ ಅನೇಕ ತತ್ವಾರ್ಥಗಳೆಲ್ಲ ಅಡಗಿದೆ, ರಹಸ್ಯಾರ್ಥಗಳೆಲ್ಲ ಅಡಗಿದೆ. ಅದಕ್ಕೆ ನಮ್ಮ ಸ್ವಾಮಿ ರಾಮಾನುಜರು 1 ವರ್ಷಗಳ ಕಾಲ ತಮ್ಮ ಪೂರ್ವಾಶ್ರಮದ ಸೋದರ ಮಾವಂದರಾದಂತಹ ಶ್ರೀಶೈಲ ಪೂರ್ಣರಲ್ಲಿ
ಹೋಗಿ ತಿರುಪತಿಗೆ ಹೋಗಿ ಈ ರಾಮಾಯಣದ ರಹಸ್ಯಾರ್ಥಗಳನ್ನೆಲ್ಲ ಕೇಳ್ಕೊಂಡು ಬಂದರು. ಅದಕ್ಕೆ ನಮ್ಮ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಶ್ರೀಮದ್ ರಾಮಾಯಣವನ್ನು ಪಾರಾಯಣ ಮಾಡುವಾಗ ಶ್ರೀಶೈಲ ಪೂರ್ಣರಿಂದ ಪರಂಪರೆಯನ್ನು ಪ್ರಾರಂಭ ಮಾಡ್ತೀವಿ. ಅಂತಹ ಅನೇಕ ರಹಸ್ಯಾರ್ಥಗಳು ಈ ರಾಮಾಯಣದಲ್ಲಿ ಅಡಕಾಗಿದೆ. ನಾವು ಪ್ರತಿನಿತ್ಯ ಸ್ವಲ್ಪ ಹೊತ್ತು ರಾಮಕಥೆಯನ್ನು ಕೇಳೋಣ, ಆನಂದ ಪಡೋಣ. ಶ್ರೀಮತೆ ರಾಮಾನುಜಾಯ ನಮಃ.